ಶ್ರೀಗುರುಭ್ಯೋ ನಮಃ ಹರಿ ಓಂ ಏಕದಂತಂ ಚತುರ್ಹಸ್ತಂ ವಾಶಮಂಕುಶಧಾರಿಣಂ ಹೃದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ. ಆ ಮಹಾಗಣಪತಿಯು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಗುರುವಿನ ಪರಿವರ್ತನೆ ಅಥವಾ ಗುರುವಿನ ಸಂಚಾರ 2026 ಈ ವಿಷಯದಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, 1/6/2026 ತಾರೀಕು ಅಂದರೆ 1ನೇ ತಾರೀಕಿಗೆ ಗುರುವು ಕರ್ಕ ರಾಶಿಗೆ ಸಂಚಾರ ಮಾಡ್ತಾನೆ. ಕರ್ಕಾಟಕ ರಾಶಿಗೆ ಹೋದಾಗ ಗುರುವಿನ ಉಚ್ಚಸ್ಥಾನ ಎಂಬುದಾಗಿ ನಾವು ಹೇಳ್ತೇವೆ. ಹಾಗೆ ಮೇಷರಾಶಿಯವರಿಗೆ ಒಂದು ಹಂತಕ್ಕೆ ನಿಮ್ಮ ಗುರುವು ಮತ್ತು ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜನೂ ಕೂಡ ಮಿತ್ರರು. ಹಾಗಾಗಿ ಮಿತ್ರ ಮತ್ತು ಅದರ ಜೊತೆಗೆ ಗುರುವು ಚತುರ್ಥ ರಾಶಿಯಲ್ಲಿ ಸುಖಭಾವ ಮತ್ತು ಮಾತೃಸ್ಥಾನ ಹೀಗೆಲ್ಲ 4ನೇ ರಾಶಿಗೆ ಕರೀತೇವೆ. ಅಂತಹ ರಾಶಿಗೆ ಗುರು ಪರಿವರ್ತನೆ ಆಗ್ತಾ ಇದ್ದಾನೆ. ಹಾಗೆ ಅನಂತರದಲ್ಲಿ ನೋಡಿ, ಒಂದು ನವಂಬರ್, ಡಿಸೆಂಬರ್, ಜನವರಿ ಇದು 3 ತಿಂಗಳ ಕಾಲ ಪುನಃ ಮತ್ತೆ ಗುರುವು ಸಿಂಹರಾಶಿ ಹೋಗಿಬಿಡ್ತಾನೆ. ಅಲ್ಲಿಗೇನು ಪಂಚಮ ರಾಶಿಗೆ ಗುರು, ಅತ್ಯಂತ ಪ್ರಬಲವಾದಂತಹ ಪಂಚಮ ರಾಶಿಗೆ ಗುರು ಹೋಗ್ತಾನೆ. ಅನಂತರ ಪುನಃ ಮತ್ತೆ 24/1/2027 ಪುನಃ ಕರ್ಕ ರಾಶಿಗೆ ಮತ್ತೆ ಪುನಃ ಗುರು ವಕ್ರವಾಗಿ ಬರ್ತಾನೆ. ಹಾಗಾಗಿ ಒಂದು ಹಂತಕ್ಕೆ ಆರಂಭದ ದಿವಸದಲ್ಲಿ ಗುರು ನಿಮಗೆ ಚತುರ್ಥ ರಾಶಿಯಲ್ಲಿ, ಅನಂತರ ಪಂಚಮ ರಾಶಿಯಲ್ಲಿ ಬಹಳ ಗುರು ಬಲವುಳ್ಳಂತಹ ರಾಶಿಯಲ್ಲಿ, ಅನಂತರದಲ್ಲಿ ಪುನಃ ಮತ್ತೆ ಜನವರಿ ಅನಂತರದಲ್ಲಿ ನಿಮಗೆ ಮತ್ತೆ ಚತುರ್ಥ ರಾಶಿಯಲ್ಲಿ ಗುರು ಇರ್ತಾನೆ. ಹೀಗೆ ಇಂತಹ ಗುರುವಿನ ಬಲ ಏನು ಅಥವಾ ಗುರುವಿನ ಅನುಗ್ರಹ ಏನು ಮೇಷರಾಶಿಯವರಿಗೆ ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಗ್ರಹಗಳಲ್ಲಿ ಅತ್ಯಂತ ಪ್ರಬಲವಾದಂತಹ ಗ್ರಹ ಅಂತಂದರೆ ಗುರು. ಮತ್ತು ಮನುಷ್ಯನಿಗೆ ಈ ಜೀವನದಲ್ಲಿ ಬೇಕಾದಂತಹ ಸುಖ, ಭೋಗ, ನೆಮ್ಮದಿ, ಹಣಕಾಸು ಎಲ್ಲವನ್ನು ಕೂಡ ಅನುಗ್ರಹ ಮಾಡುವಂತಹ ಗ್ರಹಕ್ಕೆ ಗುರು ಎಂಬುದಾಗಿ ಹೇಳ್ತೇವೆ. ಜಾತಕದಲ್ಲಿ ನಾವು 9 ಗ್ರಹಗಳಲ್ಲಿ ಬಹಳ ಪ್ರಬಲವಾದಂಥ ಗ್ರಹವಾಗಿ ಗುರುವನ್ನು ಪರಿಗಣನೆ ಮಾಡ್ತೇವೆ. ಹಾಗಾಗಿ ಗುರುವಿನ ಬಲ ಇದೆಯೋ ಅಥವಾ ಗುರುವಿನ ಅನುಗ್ರಹ ಇದೆಯೋ ಅಥವಾ ಇನ್ನೂ ಕೂಡ ನಮಗೆ ತೊಂದರೆಯೋ ಮೊದಲಾದದ್ದನ್ನು ಗುರುವಿಂದ ನಾವು ಯೋಚನೆ ಮಾಡಿ ಫಲಗಳನ್ನು ತೀರ್ಮಾನ ಮಾಡ್ತೇವೆ. ಆದರೆ ಇದು ಗೋಚಾರದಲ್ಲಿರುವಂತಹ ಗುರುವಿನ ಫಲಗಳ ಮಾತ್ರ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಅದು ಹೇಗಿದೆ ಎಂಬುದನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ನಾವು ಮುಂದೆ ಹೇಳುವಂತಹ ಫಲಗಳು ಗೋಚಾರವಾದಂತಹ ಒಂದು ರೀತಿಯಲ್ಲಿ ಮಾತ್ರ ನಿಮಗೆ ಅನ್ವಯವಾಗ್ತದೆ. 100ಕ್ಕೆ 100 ಆಗುತ್ತೋ ಅಂತ ಕೇಳಲಿಕ್ಕೆ ಹೋದರೆ ಖಂಡಿತವಾಗೂ ಇಲ್ಲ. ಯಾಕಂದರೆ ನಿಮ್ಮ ಜಾತಕ ದಶಾಭುಕ್ತಿಗಳು, ನಿಮ್ಮ ಜಾತಕದಲ್ಲಿ ಗುರು ಎಷ್ಟು ಅಂಶಕವನ್ನು ಪಡೆದಿರಬಹುದು ಅಥವಾ ಯಾವ ರಾಶಿಯಲ್ಲಿರಬಹುದು, ಎಷ್ಟೆಷ್ಟು ಗುರುವಿನ ಪ್ರಬಲವಾದ ಅಂಥ ಅಂಶಕಗಳಿರಬಹುದು ಎಂಬುದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಆದರೆ ನಾವು ಈ ಒಂದು ಗ್ರಹ ಸ್ಥಿತಿಯನ್ನು ತಿಳ್ಕೊಂಡು ಸಾಮಾನ್ಯವಾಗಿ ನಿಮಗೆ ಏನು ಶುಭಾಶುಭ ಫಲಗಳು ಆಗಬಹುದು ಅಥವಾ ಯಾವ್ಯಾವ ವಿಷಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯತೆಗಳಿದೆ ಎಂಬುದನ್ನೆಲ್ಲ ನಾವು ತಿಳ್ಕೊಂಡು ಹೇಳುವಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ. ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಗುರುವಿನಿಂದ ಈ ನಕ್ಷತ್ರ ಪರಿಹಾರಗಳು ಏನೇನು ಮಾಡಿಕೊಳ್ಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಫಸ್ಟ್ ನಾವು ಮೇಷರಾಶಿಯವರಿಗೆ ಗುರುಬಲ ಇರುತ್ತೋ ಇಲ್ಲೋ ಆರಂಭದಲ್ಲಿ ಎಂಬುದನ್ನು ಗಮನಿಸೋಣ. ನೋಡಿ, ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಇರುವಾಗ ಸಂಪೂರ್ಣವಾದಂತಹ ಗುರುಬಲ ಇರುವುದಿಲ್ಲ, ಅಲ್ಪ ಗುರುಬಲ ಎಂಬುದಾಗಿ ಹೇಳ್ತೇವೆ. ಅನಂತರ ಸಿಂಹ ರಾಶಿಯಲ್ಲಿ ಗುರು ಇರುವಾಗ ನಾನು ಹಿಂದೆ ಹೇಳಿದಂತಹ ಒಂದು ಸಮಯದಲ್ಲಿ ಸಂಪೂರ್ಣವಾದಂತಹ ಒಂದು ಗುರುಬಲ ಇರುತ್ತೆ. 3 ತಿಂಗಳ ಕಾಲ ಪ್ರಬಲವಾದಂಥ ಒಂದು ಗುರುಬಲ ಇರುತ್ತೆ ನಿಮಗೆ. ಹಾಗಾಗಿ ಆರಂಭದ ದಿವಸದಲ್ಲಿ ಅಲ್ಪ ಗುರುಬಲ, ಅನಂತರದಲ್ಲಿ ಸಂಪೂರ್ಣವಾದಂಥ ಒಂದು ಗುರುಬಲ ಇರುತ್ತೆ ಎಂಬುದನ್ನು ಗಮನಿಸಬಹುದು. ಹೀಗಿದ್ದಾಗ ಗುರುವಿಂದ ನಾವು ಬಹಳಷ್ಟು ಹೆಚ್ಚಿನದಾದಂತಹ ಲಾಭಾಂಶಗಳು ಮತ್ತು ಜೀವನದಲ್ಲಿ ಒಂದು ಹಂತದ ಉತ್ತಮವಾದಂಥ ಸ್ಥಿತಿ, ಗತಿ, ಲಾಭಗಳನ್ನೆಲ್ಲ ಒಂದು ಕಲ್ಪನೆ ಮಾಡ್ತೇವೆ. ಹಾಗಿದ್ದಾಗೂ ಕೂಡ ನಿಮಗೆ ನೋಡಿ, ಶನೀಶ್ವರನು 12ನೇ ರಾಶಿಯಲ್ಲೇ ಇದ್ದಾನೆ. 7.5 ಶನಿಯೂ ಕೂಡ ನಿಮಗೆ ನಡೀತಾ ಇದೆ. ಒಂದು ಹಂತಕ್ಕೆ ಎಲ್ಲ ಕಡೆಗೂ ಒತ್ತಡ ಮತ್ತು ಜನರಿಂದ ಒಂದು ಹಂತಕ್ಕೆ ಒಳ್ಳೆಯದಾಗತ್ತೆ ಅಂದ್ಕೊಂಡ್ರೂ ಕೂಡ ಕೊನೆಗೆ ಬಂದು ಕೆಲಸ ಕಾರ್ಯಗಳು ನಿಲ್ಲುವಂಥದ್ದು ಮತ್ತು ಮನಸ್ಸಿಗೆ ಒತ್ತಡಗಳು, ಖರ್ಚಿನ ವ್ಯವಸ್ಥೆ, ಬಹಳಷ್ಟು ಖರ್ಚು ಹೀಗೆಲ್ಲ ನಡೀತಾ ಇದೆ 7.5 ಶನಿ. ಹಾಗಾಗಿ ನಾವೆಲ್ಲ ಗ್ರಹಗಳನ್ನು ಕೂಡ ಗಮನಿಸಬಹುದು. ಆದರೆ ಶನೇಶ್ವರನನ್ನು ಕರ್ಮಪ್ರದಾತ ಎಂಬುದಾಗಿ ಕರೀತೇವೆ. ಕರ್ಮ ಫಲಗಳನ್ನು ನಾವೇನೇನು ಹಿಂದೆ ಮಾಡಿದಂತಹ ಒಳ್ಳೆಯ ಫಲಗಳು ಅಥವಾ ಕೆಟ್ಟ ಫಲಗಳು ಏನೇನಿದೆಯೋ ಅದನ್ನೆಲ್ಲ ನಾವು ಅನುಭವಿಸಲಿಕ್ಕೆ ಶನೇಶ್ವರನು ಕಾರಣ ಆಗಿರ್ತಾನೆ. ಹಾಗೆ ಗುರು ಆದಷ್ಟು ಶುಭವಾದಂಥ ಫಲಗಳನ್ನು ಗುರು ಅನುಗ್ರಹಿಸ್ತಾನೆ. ಗುರು
ಎಲ್ಲೇ ಇರಲಿ, ಯಾವುದೇ ರಾಶಿಯಲ್ಲಿರಲಿ ಆದಷ್ಟು ಶುಭವಾದಂಥ ಫಲ. ನೋಡಿ, ನಿಮಗೆ ಈಗ ಚತುರ್ಥ ರಾಶಿಯಲ್ಲಿ ಗುರು ಇದ್ದಾಗೂ ಕೂಡ ಅಲ್ಪ ಗುರುಬಲ ಎಂಬುದಾಗಿ ಹೇಳಿದ್ರು. ಅಲ್ಪ ಗುರುಬಲ ಅಂದರೆ ಸಂಪೂರ್ಣವಾದಂಥ ಗುರುಬಲ ಇಲ್ಲ. ಹಾಗೆ ಚತುರ್ಥ ರಾಶಿ, ಸಪ್ತಮ ರಾಶಿಯಲ್ಲೆಲ್ಲ ಇದ್ದಾಗ ಅಲ್ಪ ಗುರುಬಲ ಅಂತಂದರು. ಗುರುವಿನ ಬಲ ಇಲ್ಲವೇ ಇಲ್ವಾ ಅಂತ ಕೇಳಲಿಕ್ಕೆ ಹೋದರೆ ಬಲ ಇದೆ. ಕೆಲವೊಂದಷ್ಟಕ್ಕೆ ಸಾಕಾಗುತ್ತೆ, ಕೆಲವೊಂದಷ್ಟಕ್ಕೆ ಹೆಚ್ಚಿನದಾದಂಥ ಗುರುಬಲಗಳು ಬೇಕಾಗತ್ತೆ. ಅಂತಹ ಗುರುಬಲಗಳನ್ನು ನಾವು ಗಮನಿಸುವಂತಹದ್ದು ಯಾವಾಗಪ್ಪ ಅಂತಂದರೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಸಂಪೂರ್ಣವಾದಂಥ ಗುರುಬಲ ಇರುತ್ತೆ. ಅದು ಪಂಚಮ ಭಾವದಲ್ಲಿದ್ದಾಗ ಹೆಚ್ಚಿನದಾದಂಥ ಗುರುಬಲದಿಂದ ಎಲ್ಲ ರೀತಿಯಾದಂತಹ ಕೀರ್ತಿ, ಯಶಸ್ಸು, ಲಾಭ ಹೀಗೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು ಗುರು ನಿಮಗೆ ಓವರೆಲ್ಲ ಕೊಡಬಹುದು ಎಂಬುದನ್ನು ಗಮನಿಸೋಣ. ಮೊದಲನೇದಾಗಿ ನಾವು ಗಮನಿಸುವಂಥದ್ದು ಚತುರ್ಥ ರಾಶಿಗೆ ಸುಖಭಾವ ಎಂಬುದಾಗಿ ಕರೀತೇವೆ. ಸುಖ ಅಂತಂದರೆ ಮನುಷ್ಯನಿಗೆ ಜೀವನದಲ್ಲಿ ಅರಸ್ತಾ ಹೋಗ್ತಾನೆ. ಅದು ಯಾವ ಸುಖ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಒಂದೊಂದಷ್ಟು ಯೋಚನೆಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ. ಒಂದು ನಾವು ಮನೆ ಕಟ್ಟಿಕೊಂಡು ಆ ಮನೆಯಲ್ಲಿ ವಾಸ ಮಾಡಿದ್ರೆ ಅದು ಸುಖ ನೆಮ್ಮದಿ ಇದೆಯೋ ಅಂಥೇಳಿ ಕೇಳಿದ್ರೆ ಅದನ್ನು ಮನೆ ಕಟ್ಟಿ ಅದರಲ್ಲಿ ವಾಸ ಮಾಡಿದವರಿಗೆ ಕೇಳಬೇಕು. ಅಥವಾ ಇನ್ನೊಂದು ವಾಹನವನ್ನು ಕೊಂಡುಕೊಂಡು ಆ ವಾಹನದಲ್ಲಿ ಸಂತೋಷವಾಗಿ ಹೋಗ್ಲಿಕ್ಕೆ ಆಗತ್ತಾ ಅಂತ ಕೇಳಲಿಕ್ಕೆ ಹೋದರೆ ವಾಹನ ಉಳ್ಳವರನ್ನು ಕೇಳಬೇಕು. ಹೀಗೆ ಜೀವನದಲ್ಲಿ ಯಾವುದೂ ಸಂಪೂರ್ಣವಾದಂಥ ಸುಖ ಹೇಳುವಂಥದ್ದಿಲ್ಲ. ಆದರೆ ಚತುರ್ಥ ಸ್ಥಾನದಲ್ಲಿ ಗುರು ಬಂದಾಗ ಜೀವನದ ಅಲ್ಪ ಸುಖಗಳನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಶಾಶ್ವತವಾದಂಥ ಸುಖ, ಶಾಶ್ವತವಾದಂಥ ನೆಮ್ಮದಿ ಜಗತ್ತಿನಲ್ಲಿ ಯಾರಿಗೆಲ್ಲೂ ಕೂಡ ಸಿಗಲಿಕ್ಕಿಲ್ಲ. ಹಾಗಿದ್ದಾಗ ಜೀವನದಲ್ಲಿ ಅಲ್ಪ ಆ ಸಮಯ, ಈಗ ಉದಾಹರಣೆಗೆ ಒಂದು ಕಾಲಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದಾಗ ಒಂದು ಹಂತಕ್ಕೆ ನಮಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತದೆ, ತೃಪ್ತಿ ಅಂತ ಅನಿಸ್ತದೆ. ಅಥವಾ ಒಂದು ಬಾಡಿಗೆ ಮನೆಯಲ್ಲಿರೋಕ್ಕಿಂತ ಒಂದು ಸ್ವಂತ ಮನೆ ಕಟ್ಕೊಂಡಿದ್ದೇನಲ್ಲ, ಈ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು ಒಂದು ಹಂತಕ್ಕೆ ನನಗೆ ಬಹಳ ಖುಷಿ, ಸಂತೋಷ ಆಗ್ತದೆ ಅಂಥೇಳಿ ಒಂದಷ್ಟು ವರ್ಷಗಳ ಕಾಲ ಅನಿಸ್ತದೆ. ಕೊನೆಗೆ ಅದು ಕೂಡ ಹೋಗುತ್ತೆ. ಹಾಗಾಗಿ ಯಾವುದೇ ಇದ್ರೂ ಕೂಡ ಸಂಪೂರ್ಣವಾದಂತಹ ಸುಖ, ನೆಮ್ಮದಿ, ಸಮಾಧಾನ ಹೇಳುವಂಥದ್ದು ಮನುಷ್ಯನಿಗೆ ಸಿಗಲಿಕ್ಕಿಲ್ಲ. ಆದರೂ ಒಂದು ಹಂತಕ್ಕೆ ಗುರುವು ಚತುರ್ಥ ರಾಶಿ, ಪಂಚಮ ರಾಶಿಯಲ್ಲಿದ್ದಾಗ ಸುಖವನ್ನು ಉಂಟು ಮಾಡ್ತಾನೆ. ಅಂತಹ ಮನುಷ್ಯನಿಗೆ ಬೇಕಾದಂಥದ್ದು, ಉದಾಹರಣೆಗೆ ಎಲ್ಲೋ ಒಂದು ಕಡೆಗೆ ನಾನು ಬಹಳಷ್ಟು ದೂರದಲ್ಲಿ ಒಂದಷ್ಟು ಕೃಷಿ ಜಾಗವನ್ನು ಖರೀದಿ ಮಾಡಬೇಕು, ಅಥವಾ ಒಂದು ವಾಹನವನ್ನು ಖರೀದಿ ಮಾಡಬೇಕು, ಅಥವಾ ನಮ್ಮ ತಾಯಿಗೆ ಅನಾರೋಗ್ಯ ಇದೆ, ತಾಯಿಯ ವಿಷಯದಲ್ಲಿ ಬಹಳಷ್ಟು ನಾನು ಕಾಳಜಿ ವಹಿಸಬೇಕು, ಹೀಗೆಲ್ಲ ಇರುವಂತಹ ಒಂದು ಪರಿಸ್ಥಿತಿ ಇದ್ದಾಗ ಗುರುವು ಅದನ್ನು ನಿಮಗೆ ದಯಪಾಲಿಸುವಂಥ ದಾರಿಯನ್ನು ಕೊಡ್ತಾನೆ. ಪ್ರಯತ್ನ ನಿಮ್ಮದೇ. ನಿಮ್ಮ ಪ್ರಯತ್ನ ಇಲ್ಲ ಅಂತಂದರೆ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಪ್ರಯತ್ನ ಇದ್ದಾಗ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನೀವು 6 ಪ್ರಯತ್ನವನ್ನು ನೀವು ಮಾಡಿದಾಗ 7ನೇ ಪ್ರಯತ್ನವನ್ನು ಬಹಳ ಮುಖ್ಯವಾಗಿ, ಬಹಳ ಸುಲಭವಾಗಿ ಆಗುವ ಹಾಗೆ ಭಗವಂತನು ಅನುಗ್ರಹಿಸ್ತಾನೆ. ನೀವು ಅಪ್ಲಿಕೇಶನ್ ಎಲ್ಲ ಹಾಕದಾಗಿದ್ದಾಗ ಮಂಜೂರಿ ಮಾಡುವಂಥದ್ದು ಗುರುವಿನ ಅನುಗ್ರಹ. ಗುರುವು ಮಂಜೂರಿ ಮಾಡಿಕೊಡ್ತಾನೆ. ನಿಮ್ಮ ಮನಸ್ಸಿಗೇನು ಸಮಾಧಾನ ಬೇಕೋ ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೊಡ್ತಾನೆ. ಹಾಗಾಗಿ ಒಂದು ತಾಯಿಯ ವಿಷಯದಲ್ಲಿ, ಅಮ್ಮನ ವಿಷಯದಲ್ಲಿ ನೀವು ನೋಡಿಕೊಳ್ಳುವಂತಹದ್ದು ಬಹಳ ಪ್ರೀತಿ ಹೆಚ್ಚಿನದಾಗಿ ಜಾಸ್ತಿ ಆಗ್ತದೆ. 2ನೇದಾಗಿ ಮನೆ ಅಥವಾ ಭೂಮಿಯ ಕ್ಷೇತ್ರ ಅಥವಾ ಏನಾದರೂ ಅರ್ಧಂಬರ್ಧ ಇದ್ದಂಥ ಮನೆ ಮುಗಿಯುವಂಥದ್ದು, ಇಂತಹ ಅವಕಾಶಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಜೀವನದಲ್ಲಿ ನೋಡಿ, ಪಂಚಮಕ್ಕೆ ಬಂದಾಗ ವಿವಾಹ ಆಗಿ ಬಹಳಷ್ಟು ವರ್ಷಗಳ ಕಾಲ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಸತ್ಸಂತಾನ ಹೇಳುವಂಥದ್ದು ನಮ್ಗೆ ಲಭಿಸಲಿಲ್ಲ, ಅಥವಾ ಜೀವನದಲ್ಲಿ ಒಂದು ಮಕ್ಕಳೆಲ್ಲ ಹೇಳುವಂಥ ಕೊರಗಿದೆ ಅಂತಂದರೆ ಅದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಅಂತಹ ಒಂದು ಸಮಯದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಗುರು ಪಂಚಮ ರಾಶಿಗೆ ಬಂದಾಗ ಹೆಚ್ಚಿನದಾದಂತಹ ಸಂತಾನಾದಿಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಮೇಷರಾಶಿಯವರು ಒದ್ದಾಡ್ತಾ ಇದ್ದೀರಿ ಹಣಕಾಸಿಗೆ ಮತ್ತು ಉದ್ಯೋಗಕ್ಕೆ. ಯಾಕಂದರೆ ಯಾವುದಾದ್ರೂ ಒಂದು ಖರೀದಿ ಮಾಡಬೇಕು ಅಂತಂದರೆ ನಿಮಗೆ ಹೆಚ್ಚಿನದಾದಂಥ ಹಣಕಾಸಿನ ವ್ಯವಸ್ಥೆ ಆಗಬೇಕಲ್ವ. ಹಾಗಾಗಿ ಗುರುವನ್ನು ಧನಕಾರಕ ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗಾಗಿ ನಿಮಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗುರುವಿನ ಹತ್ರ ಇದೆ, ಹಣಕಾಸಿನ ಹಾಗಾಗಿ ಗುರುವಿನ ಆರಾಧನೆ ಅಥವಾ ಗುರುವು ಬಲವನ್ನು ಉಂಟು ಮಾಡಿದಾಗ ಹಣಕಾಸಿನೆಲ್ಲ ಬಹಳಷ್ಟು ಚೇತರಿಕೆ ಆಗುತ್ತೆ. ಹಣಕಾಸಿನ ಚೇತರಿಕೆ ಆದಾಗ ಮಿಕ್ಕಿರುವಂಥ ವಸ್ತುಗಳೆಲ್ಲ ಅದು ಹಿಂದೆ ಬರ್ತಾ ಹೋಗ್ತದೆ. ಎಲ್ಲೋ ಒಂದು ಭೂಮಿ ಕೊಂಡ್ಕೊಳ್ಬೇಕು ಅಂದರೆ ಹಣ ಇದ್ದರೆ 1 ಅಲ್ಲ 2 ಅಲ್ಲ 3 ಅಲ್ಲ ಏನಾದರೂ ಕೊಂಡ್ಕೊಳ್ಬೋದು. ಹಣ ಇಲ್ಲ ಅಂತಂದರೆ ಯಾವುದೂ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಗುರುವಿನ ಒಂದು ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ನಿಮಗೆ ಹೆಚ್ಚಿನದಾಗಿ ಕೊಂಡುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಬಹಳ ಮುಖ್ಯವಾಗಿ ಗುರು ಹಣವನ್ನು ನಿಮಗೆ ತಕ್ಕ ಮಟ್ಟಿಗೆ ಬ್ಯಾಂಕ್ ಲೋನ್ ಆಗುವಂಥದ್ದು, ಅಥವಾ ಎಲ್ಲಾದರೂ ನಿಮಗೆ ಹಣ ಬರಬೇಕಾದಂಥದ್ದು ಬರುವಂಥದ್ದು, ಅಥವಾ ಯಾರೋ ಒಬ್ಬರು ನಿಮ್ಗೆ ಹಣ ಕೊಡಬೇಕು, ಬಹಳಷ್ಟು ವರ್ಷದಿಂದ ಒದ್ದಾಡ್ತಾ ಇದ್ದೀರಿ, ಅವರು ಕೊಡ್ತಾರೆ, ಮಾಡ್ತಾರೆ, ಅನುಕೂಲ ಆಗತ್ತೆ ಅಂಥೇಳಿ ಒದ್ದಾಡ್ತಾ ಇದ್ದೀರಿ. ಇಂತಹದ್ದನ್ನು ಗುರು ಪರಿಪೂರ್ಣವಾಗಿ ಆಗುವ ಹಾಗೆ ಮಾಡ್ತಾನೆ. ಗುರುವಿನ ಅನುಗ್ರಹ ಅಂತಂದರೆ ಹಾಗೆ
ಕೊನೆಯ ಹಂತದಲ್ಲಿ ನಾಳೆಗೆ ನಿಮಗೆಲ್ಲೋ ಒಂದು ಕಡೆ ಕಟ್ಟಬೇಕು ಅಥವಾ ಬ್ಯಾಂಕ್ ಲೋನ್ ಇದೆ ಅಥವಾ ನಾಳೆಗೆ ಅದನ್ನೆಲ್ಲ ಸೇರಿಸಬೇಕು ಅಂತಂದರೆ ಆ ಒಂದು ಹಂತಕ್ಕೆ ಆ ಗುರುವು ನಿಮ್ಮ ಅನುಗ್ರಹ ಮಾಡಿ ಮುಗಿಸುವ ಹಾಗೆ ಮಾಡ್ತಾನೆ. ಇದು ಗುರುವಿನ ವಿಶೇಷತೆ. ಹಾಗೆ ಗುರುವಿನ ದೃಷ್ಟಿಯನ್ನು ನಾವು ನೋಡ್ತಾ ಹೋದರೆ ನೋಡಿ, ಗುರು ಪಂಚಮಕ್ಕೆ ಬಂದಾಗ ರಾಶಿಯನ್ನು ನೋಡ್ತಾನೆ, ಹಾಗೆ ಚತುರ್ಥದಲ್ಲಿದ್ದಾಗ 12ನೇ ರಾಶಿಯನ್ನು ಕೂಡ ನೋಡ್ತಾನೆ ಗುರುವು ಅಲ್ವಾ. ಹಾಗಾಗಿ ಗುರುವಿನ ದೃಷ್ಟಿ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಜೀವನದಲ್ಲಿ. ಒಂದಷ್ಟು ಖರ್ಚಾಗತ್ತೆ ನಿಜ ಈ ಸಮಯದಲ್ಲಿ, ಆದರೆ ಒಳ್ಳೆಯದಕ್ಕೋಸ್ಕರವಾಗಿ ಖರ್ಚಾಗತ್ತೆ. ಅಥವಾ ಬೇರೆ ಬೇರೆ ರೀತಿಯಾದಂತಹ ಯಾವುದೋ ಒಂದು ವೇಸ್ಟ್ ಆದಂಥದ್ದಕ್ಕೆ ಅದು ಖರ್ಚಾಗೋದಿಲ್ಲ. ಅದೊಂದು ಹೂಡಿಕೆ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ರಿಟರ್ನ್ ಚೆನ್ನಾಗಿ ಬರುವಂಥ ಜಾಗಕ್ಕೆ ಹೋಗುವಂಥದ್ದು, ಅಥವಾ ಒಂದು ಉತ್ತಮವಾದಂಥ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬೆರೆಯುವಂಥದ್ದು. ಯಾಕಂದರೆ ಜೀವನದಲ್ಲಿ ನಮಗೆ ಉತ್ತಮವಾದಂಥ ವ್ಯಕ್ತಿಗಳು, ಉತ್ತಮವಾದಂಥ ಸಂಘವೂ ಕೂಡ ಬಹಳ ಮುಖ್ಯವಾದಂಥದ್ದಲ್ವ. ಹಾಗಾಗಿ ಅಂಥವರ ಜೊತೆಗೆ ಬೆರೆಯುವಂಥದ್ದು, ಅಂಥವರ ಸಹಾಯ ಸಹಕಾರ ಸಿಗುವಂಥದ್ದು, ಜೀವನದಲ್ಲಿ ಎಲ್ಲೋ ಒಂದು ಮುಂಚೂಣಿಯಲ್ಲಿ ಬರುವಂಥದ್ದು, ಮತ್ತು ಗುರುವಿಂದ ವಿಶೇಷವಾಗಿ ಸನ್ಮಾನಾದಿಗಳು ಕೂಡ ಸಿಗತ್ತೆ ಎಂಬುದನ್ನು ಕೂಡ ಹೇಳ್ತದೆ ಶಾಸ್ತ್ರದಲ್ಲಿ. ನೃತ್ಯ ಕಲೆ ಇರಬಹುದು, ಅಥವಾ ಆರ್ಟಿಸ್ಟ್ ಇರಬಹುದು, ಅಥವಾ ಹೋಟೆಲ್ ಉದ್ಯಮಿಗಳಿರಬಹುದು, ಅಥವಾ ಯಾವುದೋ ಒಂದು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಇರಬಹುದು, ಅಥವಾ ಕಬ್ಬಿಣದ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ದೊಡ್ಡದಾದಂಥ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಹೇಳುವಂಥ ವ್ಯಕ್ತಿಗಳಿರಬಹುದು. ನಿಮ್ಗೆ ಅನ್ನಿಸ್ತಾ ಇರುತ್ತೆ 7.7 ಶನಿ ಇದೆ, ನಾನೇನಪ್ಪ ಬಿಸ್ನೆಸ್ ಮಾಡಿದ್ರೆ ನಷ್ಟ ಆಗತ್ತಲ್ಲ, ನನಗೆ ಕಷ್ಟ ಆಗತ್ತಲ್ಲ ಅಂದ್ಕೊಳ್ತಾ ಇರ್ತೀರಿ. ಆದರೆ ಗುರುವಿನ ಪರಿವರ್ತನೆಯಿಂದ ಎಲ್ಲೋ ಒಂದು ಕಡೆ ನಿನ್ನ ಅನುಭವ ಇರುವಂಥ ಅವಕಾಶಗಳು ಪುನಃ ಸೇರಿಕೊಳ್ಳುವಂಥ ಅವಕಾಶಗಳಾಗುತ್ತೆ. ಅಥವಾ ಯಾವುದಾದ್ರೂ ನಿಮಗೆ ಕೆಲಸದಲ್ಲಿ ಬೇಡ, ನಿಮ್ಮ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನಿಮ್ಮನ್ನು ಹೊರಗಡೆ ಹಾಕಿದ್ರೂ ಕೂಡ ಪುನಃ ನಿಮ್ಮನ್ನು ಕೆಲಸಕ್ಕೆ ಸೇರಿಕೊಳ್ಳುವಂತಹ ಒಂದು ಅವಕಾಶಗಳನ್ನು ಕೂಡ ಕೊಡ್ತಾರೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆ ಸಮಯ, ಆ ತೊಂದರೆ ಬಂದಾಗ ಅದು ಹೋಗಿಬಿಡುತ್ತೆ. ಪುನಃ ಒಳ್ಳೆ ಟೈಮ್ ಬಂದಾಗ ಪುನಃ ಅವರೇ ಕೂಗ್ತಾರೆ, ಅವರೇ ಕರೀತಾರೆ, ಪುನಃ ಹೋಗಿ ಅಲ್ಲಿ ಸೇರಿಕೊಳ್ಳುವಂಥ ಅವಕಾಶಗಳು ಕೂಡ ಆಗುತ್ತೆ. ಇದು ಗುರುವಿನ ದೃಷ್ಟಿಯ ಫಲ ಎಂಬುದಾಗೂ ಕೂಡ ನಾವು ಹೇಳಬಹುದು. ಹಾಗೆಯೇ ಇನ್ನೊಂದಷ್ಟು ಗ್ರಂಥಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ಹೇಳ್ತಾರೆ ನೋಡಿ, ಬಂಧವು ಮಾತ್ರ ಸುಹೃತು ಪರಿಸುತ ಸ್ತ್ರೀ ಸೌಖ್ಯ ಧಾನ್ವಿತಃ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನಂತಂದರೆ, ಒಂದು ವಿಶೇಷವಾಗಿ ಚತುರ್ಥದ ಭಾವದಲ್ಲಿರುವಂತಹ ಗುರುವಿಂದ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ, ತಾಯಿಯ ಆಶೀರ್ವಾದ ಸಿಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಥವಾ ಮಾತೃಸ್ಥಾನ ಎಲ್ಲಾದರೂ ದೂರ ಇದ್ದರೆ, ನೀವೊಂದು ಕಡೆ ವಾಸ ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿ ಒಂದು ಕಡೆ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಹತ್ತಿರದಲ್ಲಿ ಬರುವಂಥ ಅವಕಾಶಗಳು ಕೂಡ ಆಗುತ್ತೆ. ಹಾಗೆ ಮಿತ್ರರು, ಒಳ್ಳೆ ರೀತಿಯಾದಂತಹ ಮಿತ್ರರು ನಿಮ್ಮ ಜೊತೆಗೆ ಸೇರ್ತಾರೆ. ಅಂದರೆ ಒಳ್ಳೆಯವರ ಸಹವಾಸ, ಒಳ್ಳೆಯವರ ಜೊತೆಗೆ ಬೆರೆಯುವಂತಹದ್ದು, ಅಥವಾ ಜೀವನದಲ್ಲಿ ಆದಷ್ಟು ಸಾತ್ವಿಕವಾದಂಥ ಅವಕಾಶಗಳು ವೃದ್ಧಿಯಾಗುವಂಥದ್ದಾಗತ್ತೆ. ಹಾಗೆ ಹಿಂದೆ ಹೇಳಿದಾಗ ಸತ್ಸಂತಾನವೂ ಕೂಡ ವೃದ್ಧಿಯಾಗುತ್ತೆ. ಸಂತಾನ ಯಾರಿಗಿಲ್ವೋ, ಸಂತಾನ ಆಗಿಲ್ಲ ಹೇಳುವಂಥ ವ್ಯಕ್ತಿಗಳಿಗೆ ಸಂತಾನವನ್ನು ಕೂಡ ಗುರು ಕೊಡ್ತಾನೆ. ಹಾಗೆ ಸ್ತ್ರೀ ಸಂಪತ್ತಿನ ಸುಖ ಉಂಟಾಗುವುದು. ಸ್ತ್ರೀ ಸಂಪತ್ತು ಅಂತಂದರೆ ನಿಮಗೆ ಯಾವುದೋ ಒಂದು ತಾಯಿ ಕಡೆಯಿಂದ ಬರುವಂಥ ಆಸ್ತಿ ಇರಬಹುದು, ಅಥವಾ ಮದುವೆ ಆದಮೇಲೆ ಹೆಂಡತಿ ಕಡೆಯಿಂದ ಬರುವಂಥ ಯಾವುದಾದ್ರು ಆಸ್ತಿಪಾಸ್ತಿಗಳಿರಬಹುದು. ಹೀಗೆ ನೂರಾರು ಸ್ತ್ರೀ ಮೂಲವಾಗಿ ಬರುವಂತಹ ಆಸ್ತಿಪಾಸ್ತಿಗಳಿರಬಹುದು. ಅಥವಾ ನಿಮ್ಮ ಮುತ್ತಜ್ಜಿ ಕಾಲದಲ್ಲಿರುವಂಥ ಯಾವುದೊಂದು ಆಸ್ತಿ ಕೋರ್ಟಲ್ಲಿ ಕಚೇರಿಯಲ್ಲಿ ತುಂಬ ಬಹಳ ಒದ್ದಾಡ್ತಾ ಇದೆ, ಕೇಸು ಜಯವಾಗ್ತಾ ಇಲ್ಲ ಅಂತಂದ್ರೆ ಅದ್ರ ಕಡೆಗೆ ಆಗುವಂಥ ಸಾಧ್ಯತೆಗಳು. ಅಂದರೆ ಹಿಂದಿನಿಂದ ಬರುವಂಥ ಆಸ್ತಿಪಾಸ್ತಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಸ್ತ್ರೀ ಸಂಪತ್ತು ಅಂದರೆ ಸ್ತ್ರೀಯಿಂದನೇ ಬರುತ್ತೆ ಹೇಳುವಂಥ ಅರ್ಥ ಅಲ್ಲ. ಹಿಂದೆ ಇರುವಂತಹ ಯಾವುದೊಂದು ಆಸ್ತಿಪಾಸ್ತಿಗಳು ನಮ್ಮ ಕಡೆಗೆ ಬರುವಂಥ ಅವಕಾಶಗಳನ್ನು ಕೂಡ ಭಗವಂತನು ಗುರು ಕೊಡ್ತಾನೆ. ಹಾಗೆ ಗುರುವನ್ನು ಸುಖಿ ಎಂಬುದಾಗಿ ಕರೀತಾರೆ. ಮನುಷ್ಯನಿಗೆ ಬೇಕಾದಂತಹ ಸದ್ಯದ ಮಟ್ಟಿಗೆ ಹಣಕಾಸಿದ್ದರೆ ನಾವು ಖುಷಿ ಪಡ್ತೇವೆ ಅಂದ್ಕೊಳ್ತಾ ಇದ್ದರೆ ಅಂತಹದ್ದನ್ನು ಕೂಡ ಕೊಡ್ತಾನೆ. ಹಾಗೆ ಅತಿಥಿ ಸತ್ಕಾರಗಳನ್ನು ಜಾಸ್ತಿ ಮಾಡುವಂಥ ಅವಕಾಶಗಳು. ಜೀವನದಲ್ಲಿ ಎಷ್ಟೋ ಸಲ ಅತಿಥಿ ಸತ್ಕಾರಗಳು ಏನೂ ಇಲ್ಲ, ನಮ್ಮ ಜೀವನ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಹೋದ್ರೆ ಸಾಕಪ್ಪ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಅತಿಥಿ ಸತ್ಕಾರಗಳನ್ನು ಮಾಡುವಂತಹ ಭಾಗ್ಯ ಯೋಗವನ್ನು ಕೂಡ ಗುರು ಕೊಡ್ತಾನೆ. ಮತ್ತು ಹಿರಿಯರ ಹತ್ರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಗುರುಗಳ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಮತ್ತು ಬಂಧು ಮಿತ್ರರಲ್ಲಿ ಬಹಳ ಉತ್ತಮರು ಎನಿಸಿಕೊಳ್ಳುವಂಥದ್ದು. ಯಾಕಂದರೆ ಎಷ್ಟೋ ಸಲ ನಬಂಧು ಮಧ್ಯೆ ಧನಹೀನ ಜೀವನಂ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಎಷ್ಟೋ ಸಲ ನಾವೆಲ್ಲ ಚೆನ್ನಾಗಿರ್ತೇವೆ, ಆದರೆ ಬಂಧುಗಳ ಹತ್ರ ನಮ್ಮ ಹತ್ರ ಹಣ ಇಲ್ಲ, ಅಥವಾ ನಮ್ಮ ಬಡತನ ಆಗಿದೆ, ನಮ್ಮ ಕಷ್ಟ ಇದೆ ಅಂತಂದರೆ ಬಂಧುಗಳು ಕೂಡ ನಮ್ಮನ್ನು ದೂರ ಮಾಡಿಬಿಡ್ತಾರೆ. ಆದರೆ ಈ ಸಮಯದಲ್ಲಿ ಬಂಧುಗಳಿಂದ ಮಾನ್ಯತೆಯನ್ನು ಕೂಡ ನೀವು ಪಡೆಯುವಂಥ ಅವಕಾಶಗಳನ್ನು ಕೂಡ ಗುರು ಕೊಡ್ತಾನೆ. ಹಾಗೆ ಅಧಿಕವಾದಂಥ ವಾಹನ ಭೋಗಗಳು. ಅರ್ಥ ಏನಂತಂದರೆ, ಯಾರಾದರೂ ಕೂಡ ಟ್ರಾವೆಲ್ಸ್ ನಡೆಸ್ತಾ ಇದ್ದರೆ, ಅಥವಾ ಇವತ್ತು ನೂರಾರು ಏಜೆನ್ಸಿಗಳಿದೆ. ಎಷ್ಟೋ ನಾವು ಇಲ್ಲಿ ಯೋಚನೆ ಮಾಡ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡ್ರೂ ಬೇಕಾದಷ್ಟು ಫ್ಲೈಟಲ್ಲಿ ಹೋಗ್ಬೋದು, ವಾಹನದಲ್ಲಿ ಹೋಗ್ಬೋದು, ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡಬಹುದು. ಅಂತಹ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂಥ ಭಾಗ್ಯಗಳು ಉಂಟಾಗ್ತದೆ.
ಅಂದರೆ ಪ್ರಯಾಣ ಯೋಗವು ಕೂಡ ಜಾಸ್ತಿ ಆಗ್ತದೆ ಎಂಬುದನ್ನು ಕೂಡ ಹೇಳಬಹುದು ಶಾಸ್ತ್ರಗಳಲ್ಲಿ. ಹಾಗೆ ಗೋ ಅಶ್ವಗಳನ್ನು, ಈ ಪ್ರಾಣಿಗಳನ್ನು ಯಾರ್ಯಾರು ಸಾಕಾಣಿಕೆ ಮಾಡ್ತಾರಲ್ವ ಅಂಥವರಿಗೂ ಕೂಡ ಅಭಿವೃದ್ಧಿ ಆಗುವಂಥ ಅವಕಾಶಗಳು. ಎಷ್ಟೋ ಸಲ ನೋಡಿ, ಇವತ್ತಿನ ದಿವಸ ಗೋವುಗಳನ್ನು ಸಾಕುವಂಥದ್ದು ಬಹಳ ಕಷ್ಟ, ಆದರೆ ಆ ಗೋವಿಂದ ಬಹಳಷ್ಟು ಅನುಗ್ರಹ ಆಗ್ತದೆ ಮತ್ತು ನಿಮಗೆ ಆರ್ಥಿಕವಾದಂತಹದ್ದು, ಮನೆಯ ಒಂದು ಕಷ್ಟ ಹೇಳುವಂಥದ್ದು ಸುಧಾರಣೆ ಆಗುತ್ತೆ. ಹಾಗಾಗಿ ಗೋವಿನ ಸೇವೆ, ಗೋವಿನ ಆಶೀರ್ವಾದ, ಗೋವನ್ನು ಸಾಕುವಂತಹದ್ದು ಬಹಳ ಶ್ರಮಪಟ್ಟು ಮಾಡಬೇಕು ನಾವು. ಆದರೆ ತನ್ಮೂಲಕವಾಗಿ ನಮ್ಮ ಜನ್ಮಾಂತರವಾದಂಥ ದೋಷಗಳು ಕೂಡ ನಿವೃತ್ತಿಯಾಗಿ ಮನೆಯಲ್ಲಿ ಸುಖ ಆಳುವಂಥದ್ದಾಗತ್ತೆ. ಗೋ ಮತ್ತು ಅಶ್ವ, ಬಹಳಷ್ಟು ಜನ ಕುದುರೆಗಳನ್ನು ಕೂಡ ಸಾಕ್ತಾ ಇರುವಂಥ ವ್ಯಕ್ತಿಗಳು ಕೂಡ ಇರಬಹುದು, ಅಂಥವ್ರಿಗೂ ಕೂಡ ಸಮೃದ್ಧಿ ಆಗುತ್ತೆ. ಅಂದರೆ ಪ್ರಾಣಿಗಳನ್ನು ಯಾರ್ಯಾರು ಸಾಕಾಣಿಕೆ ಮಾಡ್ತಾ ಇದ್ದೀರೋ ಅಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಂಥ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆಯೇ ವೇದಘೋಷ ಸಮನ್ವಿತರು, ಯಾರು ವೇದಾಧ್ಯಯನ ಮಾಡಿರ್ತಾರೆ, ಯಾರು ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಾರೆ, ಅಥವಾ ಯಾವ ವ್ಯಕ್ತಿಗಳು ನಿರಂತರವಾಗಿ ಭಗವಂತನ ಅರ್ಚನೆಯನ್ನು, ತಪಸ್ಸನ್ನು, ಜಪವನ್ನು, ಪ್ರವಚನವನ್ನು ಯಾರು ಮಾಡ್ತಾ ಇರ್ತಾರೆ ಅಂಥವರಿಗೆ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಡ್ತಾನೆ ಭಗವಂತ. ಎಷ್ಟೋ ಸಲ ಎಲ್ಲವೂ ಕೂಡ ಇರುತ್ತೆ, ಆದರೆ ಮಾನಸಿಕವಾದಂಥ ನೆಮ್ಮದಿ ಇರುವುದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಎಲ್ಲರೂ ಕೂಡ ಗಮನಿಸಬೇಕು. ಜೀವನದಲ್ಲಿ ಮಾನಸಿಕವಾದಂಥ ನೆಮ್ಮದಿ ಬರಬೇಕು ಅಂತಂದರೆ ಗುರು ಪಂಚಮದಲ್ಲಿದ್ದಾಗ, ಚತುರ್ಥದಲ್ಲಿದ್ದಾಗ ಅಂತಹ ಮಾನಸಿಕವಾದಂತಹ ನೆಮ್ಮದಿ ಹೇಳುವಂಥದ್ದು ಬರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು. ಹಾಗೆ ಗುರುವಿಂದ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಧಾನ್ಯಾನ್ವಿತ ಎಂಬುದಾಗಿ ಹೇಳಿದ್ರು. ಬಹಳ ಮುಖ್ಯವಾಗಿ ಧಾನ್ಯದ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಉದಾಹರಣೆಗೆ ದಿನಸಿ ಸಾಮಾನು ಏನಾದರೂ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ಏನಾದರೂ ದೊಡ್ಡ ದೊಡ್ಡ ಮಳಿಗೆಯನ್ನು ಕಟ್ಟಬೇಕು ಹೇಳುವಂತಹ ವ್ಯಕ್ತಿಗಳು, ಕಮರ್ಷಿಯಲ್ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಹೇಳುವಂಥ ವ್ಯಕ್ತಿಗಳಿರಬಹುದು. ಅಂತಹ ವ್ಯಕ್ತಿಗಳಿಗೆ ನಿಮಗೆ ಅಧೀನವಾದಂಥ ಒಂದು ಶಕ್ತಿಗಳು ಬರುತ್ತೆ, ಅಲ್ಲಿ ಕಟ್ಕೊಳ್ಬಹುದು, ಮುಂದೆ ಹೋಗ್ಬೋದು, ಅಥವಾ ಅದಲ್ಲೇನಾದರೂ ಕೂಡ ವೃದ್ಧಿಯನ್ನು ಮಾಡುವಂಥ ಅವಕಾಶಗಳಿದೆ. ಎಷ್ಟೋ ಸಲ ನಮ್ಮ ಆಸೆ ಮಾತ್ರ ಇರುತ್ತೆ ಜೀವನದಲ್ಲಿ, ಈಡೇರುವಂಥದ್ದು ಬಹಳ ಕಷ್ಟ ಆಗಿ ಹೋಗ್ತದೆ. ಆದರೆ ಕೇಂದ್ರಾಧಿಪತ್ಯದಲ್ಲಿರುವಂತಹ ಗುರು, ಪಂಚಮದಲ್ಲಿರುವಂತಹ ಗುರು ನಿಮಗೆ ಆಧಿಪತ್ಯವನ್ನು ಸಾಧಿಸುವಾಗ ಮಾಡ್ತಾನೆ. ಏನಾದರೂ ಕೆಲಸ ಕಾರ್ಯದಲ್ಲಿ ನೀವು ಸುಮ್ಮನೆ ಒಂದು ಕೆಲಸಗಾರರಾಗಿದ್ದರೆ ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಟೀಮ್ ಲೀಮರ್ ಆಗುವಂಥದ್ದು, ಟೀಮ್ ಲೀಡರ್ ಆಗುವಂತಹದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ನಿಮಗೆ ಒಂದು ಹಂತಕ್ಕೆ ಯಾವುದೋ ಒಂದು ಕಮಿಟಿಯಲ್ಲಿದ್ದೀರಿ, ನಿಮ್ಗೆ ಅಧ್ಯಕ್ಷ ಸ್ಥಾನ ಸಿಗುವಂತಹದ್ದು, ಅಥವಾ ಯಾವುದೋ ಒಂದು ಎಲೆಕ್ಷನ್ಗೆ ನೀವು ಪೈಪೋಟಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದರಲ್ಲಿ ನಿಮಗೆ ಸುಲಭವಾದಂಥ ಗೆಲುವಾಗುವಂಥದ್ದು, ಇದನ್ನೆಲ್ಲ ಭಗವಂತ ನೀಡ್ತಾನೆ. ಎಷ್ಟೋ ಸಲ ನಾವು ನಿಂತ್ಕೊಳ್ತೇವೆ, ಪ್ರಯತ್ನ ಮಾಡ್ತೇವೆ, ಆದರೆ ಆ ಜಯ ಹೇಳುವಂಥದ್ದು ನಮಗೆ ಒಲಿದು ಬರುವುದಿಲ್ಲ. ಆದರೆ ಇಂತಹ ಸಮಯದಲ್ಲಿ ಜಯ ಹೇಳುವಂಥದ್ದು ಅಲ್ಲಿದು ಬರುತ್ತೆ. ಇನ್ನು ಇದಿಷ್ಟು ಬಹಳಷ್ಟು ಶುಭವಾದಂಥ ಫಲಗಳನ್ನು ಗುರು ಅನುಗ್ರಹಿಸ್ತಾನೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಒಂದು 4-5 ವಿಷಯದಲ್ಲಿ ಜಾಗೃತೆ ವಹಿಸ್ಕೊಳ್ಬೇಕು. ಅದು ಏನಪ್ಪ ಅಂತಂದರೆ ನೋಡಿ, ಒಂದನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ, ಬಹಳ ಮುಖ್ಯವಾಗಿ ವೈಯಕ್ತಿಕವಾದಂಥ ಆರೋಗ್ಯ. ಏನಾದರೂ ಮೂಳೆ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಅಥವಾ ಜಾಯಿಂಟ್ ಪೇನ್ ಬರುವಂಥದ್ದು, ಪುಟ್ಟ ವಿಷಯದಲ್ಲಿ ಏನೋ ಒಂದು ಆಪರೇಷನ್ ಮಾಡಬೇಕು ಹೇಳುವಂತಹ ಒಂದು ಪರಿಸ್ಥಿತಿ ಬರುವಂಥದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ಹಣಕಾಸು ಬರುತ್ತೆ ನಿಜ, ಆದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವು ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಯೋಚನೆ ಮಾಡ್ತಾ ಹೋಗಬೇಕು. ಯಾಕಂದರೆ ಆರ್ಷತ್ವಾತ್ ಸಾಧು, ಋಷಿಮುನಿಗಳು ಹಿರಿಯರು ಏನು ಅನುಭವಪೂರ್ವಕವಾಗಿ ಹೇಳಿದಾರೋ ಅದು ಇವತ್ತು ಕೂಡ ಪ್ರಾಕ್ಟಿಕಲ್ ಆಗ್ತಾ ಇರುತ್ತೆ. ಅದನ್ನು ನಾವು ಯಾವತ್ತೂ ಕೂಡ ಅಲ್ಲಗಳೆಯುವಂತಿಲ್ಲ, ಆದರಾಯಿತು ಹೋದರೋಯ್ತು ಹೇಳುವಂಥದ್ದಿಲ್ಲ. ಆದರೆ ಕೆಲವೊಂದು ಸಲ ಅಷ್ಟು ಸಲ ನಮ್ಮ ಯೋಚನೆಯಿಂದ ಅಥವಾ ನಮ್ಮ ಸರಿಯಾದಂಥ ತಿಳುವಳಿಕೆ ಇಲ್ಲದೇ ಇದ್ದಾಗ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಗೌರವ ಕೊಡಲ್ಲ. ಆದರೆ ಕೊನೆಗೊಂದು ದಿವಸ ನಮ್ಗೆ ಅರ್ಥವಾಗತ್ತೆ ನಿಜವಾದಂಥ ಜೀವನ ಹೇಗೆ ಅಂಥೇಳಿ ಗೊತ್ತಾದಾಗ, ಇಲ್ಲ ನಮ್ಮ ಹಿರಿಯರು ಅನುಭವಪೂರಿತವಾಗಿ ಹೇಳಿದ್ದಾರೆ, ಅದು ನಿಜವಾಗೂ ಕೂಡ ಕರೆಕ್ಟಾಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ತೇವೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಪ್ರಯಾಣ ಆಗತ್ತೆ ಎಂಬುದನ್ನು ಕೂಡ ಹೇಳಿದೆ. ಆದರೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಕುಟುಂಬದಲ್ಲಿ ಏನಾದರೂ ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ಅಡಚಣೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಗುರುಬಲ ಇಲ್ಲದೇ ಇರುವುದರಿಂದ ತುಂಬ ದೊಡ್ಡ ಮಟ್ಟದ ಯೋಚನೆಯನ್ನು ಮಾಡುವಂಥದ್ದು ಬೇಡ. ಹಂತವಾಗಿ ನೋಡೋಣ, ಏನು ಪ್ರಯತ್ನ ಮಾಡ್ತೇವೆ. ಒಂದು ದೊಡ್ಡದಾದಂಥ ಅಂಗಡಿಯನ್ನು ಹಾಕ್ಕೊಂಡು ಸಾವಿರಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಳ್ಳೋದಕ್ಕಿಂತ ಹಂತವಾಗಿ ಏನೇನು ಲಾಭ ಆಗುತ್ತೆ, ಏನೇನು ನಾವು ಪ್ರಯತ್ನ ಮಾಡಬಹುದು, ಇದನ್ನು ಯೋಚನೆ ಮಾಡ್ತಾ ಹಂತವಾಗಿ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಮಿಕ್ಕಿರುವಂಥದ್ದೆಲ್ಲ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಗುರು ಅನುಗ್ರಹಿಸ್ತಾನೆ. 4ನೇ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗೂ ಕೂಡ ಅನುಗ್ರಹಿಸ್ತಾನೆ, ಪಂಚಮ ಭಾವಕ್ಕೆ ಹೋದಾಗೂ ಕೂಡ ಅನುಗ್ರಹಿಸ್ತಾನೆ. ಪಂಚಮ ಅಂತಂದರೆ ಪೂರ್ವ ಪುಣ್ಯ. ಹಾಗಾಗಿ
ಹಿಂದೆ ಮಾಡಿದಂತಹ ಪುಣ್ಯಗಳು ಅಥವಾ ಹಿಂದೆ ಮಾಡಿದಂಥ ಆಸ್ತಿಪಾಸ್ತಿಗಳು ಅಥವಾ ಹಿಂದೆ ಕೊಟ್ಟಂಥ ಹಣ, ಬಹಳ ಮುಖ್ಯವಾಗಿ ಮೇಷರಾಶಿಯವರಿಗೆ ಹೇಳಬೇಕು, ಬಹಳ ಒದ್ದಾಟದಲ್ಲಿದ್ದೀರಿ ನೀವು ಹಣಕಾಸಿನ ವಿಷಯದಲ್ಲಿ ಅಲ್ವಾ. ಹಾಗಾಗಿ ಹಿಂದೆ ಕೊಟ್ಟಂಥ ಹಣಕಾಸು ವ್ಯವಸ್ಥೆಗಳು ನೀವಿದ್ದಲು ಬರುವಂತಹ ಒಂದು ಚಾನ್ಸಸ್ಸು ಕೂಡ ಆಗುತ್ತೆ. ಹಾಗಾಗಿ ಅಂತಹ ಗುರುವಿನ ಸಂಪೂರ್ಣವಾದಂಥ ಅನುಗ್ರಹ ಆಗಲಿ ಎಂಬುದನ್ನು ಕೂಡ ನಾವು ಗಮನಿಸ್ತಾ, ನಕ್ಷತ್ರ ಪರಿಹಾರಗಳು ಏನು ಗುರುವಿನ ಆರಾಧನೆಗೋಸ್ಕರ ನೋಡಿ. ಮೇಷರಾಶಿಯವರು ಅದರಲ್ಲೂ ಕೂಡ ಮೊದಲನೇದು ಅಶ್ವಿನಿ ನಕ್ಷತ್ರ ಬರುತ್ತೆ ನೋಡಿ. ಅಶ್ವಿನಿ ನಕ್ಷತ್ರದವರು ಸಾಧ್ಯವಾದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ನಿಯಮಗಳನ್ನು ಇಟ್ಕೊಳ್ಳಿ. ಉದಾಹರಣೆಗೆ ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಾಯಂಕಾಲ ಆದರೂ ಪರವಾಗಿಲ್ಲ, ಅದಕ್ಕೆ ಸಮಯ ಏನೂ ನಿಗದಿ ಇಲ್ಲ. ಒಂದು 10 ನಿಮಿಷ ಪ್ರತಿನಿತ್ಯವೂ ಕೂಡ ಗುರು ಧ್ಯಾನವನ್ನು ಮಾಡ್ತೇನೆ. ಒಂದು ಮಾನಸಿಕವಾದಂಥ ಒಂದು ಸ್ಥಿತಿಯಿಂದ, ಪರಿಸ್ಥಿತಿಯಿಂದ ಗುರು ಧ್ಯಾನವನ್ನು ಮಾಡ್ತೇನೆ. ಯಾವುದಾದ್ರೂ ಒಂದು ಗುರು ಮಂತ್ರ, ನಿಮಗೆ ಯಾವ ಗುರುಗಳು ಪ್ರೀತಿ ಹೊಂದುತ್ತಾರೋ ಅಥವಾ ಯಾವ ಗುರುಗಳನ್ನು ನೀವು ಪ್ರತಿನಿತ್ಯವೂ ಕೂಡ ನಮಸ್ಕಾರ ಮಾಡ್ತೀರೋ ಅಂತಹ ಗುರುಪೀಠ ಅಥವಾ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ನನಗೆ ಈ ಗುರುಬಲದಿಂದ ನನಗೆ ಸಮೃದ್ಧಿಯಾಗುತ್ತೆ, ಖಂಡಿತವಾಗೂ ನನ್ನೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ, ನನಗೆ ಯಶಸ್ಸು ಖಂಡಿತವಾಗೂ ಸಿಗುತ್ತೆ ಹೇಳುವುದನ್ನು ಮಾನಸಿಕವಾದಂಥ ಒಂದು ಪರಿಸ್ಥಿತಿಯ ಮೂಲಕವಾಗಿ ಪ್ರತಿನಿತ್ಯವೂ ಕೂಡ ನೀವು ಮಾಡ್ತಾ ಬನ್ನಿ. ಅದರಿಂದ ಭಾಳ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಇನ್ನು ಭರಣಿ ನಕ್ಷತ್ರದವರು ನೀವು ಹಿಂದೆಲ್ಲ ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇದೆ. ಅಂತಹ ಗುರುಚರಿತ್ರೆಯನ್ನು ನೀವು ಸಾಧ್ಯ ಆದರೆ ಒಂದೊಂದೇ ಅಧ್ಯಾಯ, ಒಂದು ದಿವಸ ಒಂದು ಅಧ್ಯಾಯ ಸಮಯ ಆದಾಗ ಶುದ್ಧವಾದಂಥ ಮಡಿಯಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಓದುವಂತಹ ಪ್ರಯತ್ನವನ್ನು ಮಾಡಿ. ಒಂದು ಸಮಯವನ್ನು ಅದಕ್ಕೆ ಒಂದು 15 ನಿಮಿಷವೋ 20 ನಿಮಿಷವೋ ಪ್ರತಿನಿತ್ಯ, ಬೇಕಾದಷ್ಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಕಾಲ ಕಳೀತೇವೆ ಅಲ್ವಾ. ಹಾಗಾಗಿ ಒಂದು ಹಂತಕ್ಕೆ ನಮ್ಮನ್ನು ಉದ್ಧಾರ ಮಾಡುವಂಥ ಭಗವಂತನನ್ನು, ನಮ್ಮನ್ನು ಅನುಗ್ರಹಿಸುವಂಥ ನವಗ್ರಹಗಳನ್ನು ಅಥವಾ ನಮಗೆ ಯಾರ್ಯಾರು ನಮ್ಮನ್ನು ಪ್ರೀತಿ ಬಯಸುವಂಥ ವ್ಯಕ್ತಿಗಳಿಗೋಸ್ಕರ ನಾವು ಆದಷ್ಟು ನಮ್ಮ ಸಮಯವನ್ನು ಹೂಡಿಕೆ ಮಾಡಬೇಕು. ಬೇರೆ ಎಲ್ಲ ನಾವು ಅದಕ್ಕೆ ಹೂಡಿಕೆ ಮಾಡ್ತೇವೆ ನಮ್ಮ ಸಮಯ ಅಲ್ವಾ. ಬೇಡದೇ ಇದ್ದ ವಿಷಯಕ್ಕೆ ಬೇಕಾದಷ್ಟು ಇವತ್ತಿನ ದಿವಸ ಸಮಯವನ್ನು ಹಾಕ್ತೇವೆ. ಹಾಗಾಗಿ ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಒದ್ದಾಟ ಆಗ್ತಾ ಇದೆ. ನೀವು ಒಳಗೆ ಯಾಕೋ ಕಸಿಬಿಸಿ, ಯಾಕೋ ಒಂಥರ ದುಗುಡ ಅಂತೇಳಿ ಹೇಳ್ತೇವಲ್ವ, ಮನಸ್ಸಿಗೆ ಯಾಕೋ ಒಂದು ಸಮಾಧಾನ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇವತ್ತೆಲ್ಲ ಆನ್ಲೈನಲ್ಲಿ PDF ಕೂಡ ಸಿಗುತ್ತೆ. ಹಾಗಾಗಿ ಆದಷ್ಟು ತಪ್ಪದೇ ಇದ್ದ ಹಾಗೆ ಶುದ್ಧವಾದಂಥ ಮನಸ್ಥಿತಿಯ ಮೂಲಕವಾಗಿ ಆದಷ್ಟು ನೀವು ಓದುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಕೃತಿಕಾ ನಕ್ಷತ್ರದವರು ಇದನ್ನು ಮಾಡಿ. ಒಂದು ತಿಂಗಳಿಗೆ ಯಾವುದಾದ್ರೂ ಒಂದು ಗುರುವಾರ ದಿವಸ, ನಾನು ಇವತ್ತಿನ ದಿವಸ ಸಾಯಂಕಾಲ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಏನು ಪ್ರಸಾದ ಕೊಡ್ತಾರೋ, ಏನು ನೈವೇದ್ಯಕ್ಕೆ ಮಾಡ್ತಾರೋ ಅದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಏನಾದರೂ ಸಹಾಯ ಮಾಡ್ತೇನೆ. ಯಾಕಂದರೆ ಎಲ್ಲವನ್ನೂ ಕೂಡ ನೀವೇ ಭರಿಸುವುದು ಕಷ್ಟ ಆಗಬಹುದು. ನೀವು ಬಹಳಷ್ಟು ಶ್ರೀಮಂತರಾಗಿದ್ದರೆ ಖಂಡಿತವಾಗೂ ಮಾಡಿ, ಅಥವಾ ಬಹಳಷ್ಟು ಜನ ಬಹಳಷ್ಟು ಒದ್ದಾಟ ಕಷ್ಟದಲ್ಲಿ ಇರ್ತೀರಿ. ಹಾಗಾಗಿ ನಮ್ಮ ಕೈಲಾದ ಮಟ್ಟಿಗೆ ಏನೋ 100 ಜನಕ್ಕೆ ಪ್ರಸಾದ ಕೊಡ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು 5 ಜನಕ್ಕಾರೋ ಪ್ರಸಾದ ಕೊಡಿಸುವಂತಹ ಒಂದು ಶಕ್ತಿಯನ್ನು, ಯಾಕಂದರೆ ನೀವೇ ಹೋಗಲ್ಲ, ಅದು ಧಾನ್ಯವನ್ನು ಅಥವಾ ಹಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. 1 ದಿವಸ 2 ದಿವಸ ಮುಂಚಿತವಾಗಿ ವಿಚಾರ ಮಾಡಿ ಏನು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ನಾವೇನೇ ಪ್ಲ್ಯಾನನ್ನು ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ವ್ರತಗಳನ್ನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ 1 ವಾರ ಮುಂಚೆ ನಾವು ಪ್ಲ್ಯಾನ್ ಮಾಡಬೇಕು. ಅದೇ ದಿವಸ ಹೋಗಿ ಯಾವುದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. 1 ವಾರ ಮುಂಚೆ ನಾವೇನು ಮಾಡಬಹುದಪ್ಪ ಈ ಮುಂದಿನ ಗುರುವಾರ, ಅದಕ್ಕೆ ಹೇಳಿದೆ ತಿಂಗಳಕ್ಕೆ 1 ಗುರುವಾರ ಎಂಬುದನ್ನು ಹೇಳಿದೆ. ತಿಂಗಳಕ್ಕೆ 1 ಗುರುವಾರ ಸಾಕು. ಪ್ರತಿ ಗುರುವಾರ ನಿಮ್ಮ ಕೈಯಲ್ಲಿ ಆಗದೇ ಇರಬಹುದು. ಹಾಗಾಗಿ 1 ಗುರುವಾರ ಆದರೂ ಪರವಾಗಿಲ್ಲ, ನಾನು ಇಂತಹ ಕ್ಷೇತ್ರದಲ್ಲಿ ಅಥವಾ ಇಂತಹ ಮಠದಲ್ಲಿ ಅಥವಾ ಇಂತಹ ಒಂದು ಗುರುಗಳ ಸನ್ನಿಧಾನದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಪೂಜೆ, ನಾನು ಇದಕ್ಕೆ ಈ ಥರ ನನ್ನ ಕೈಲಾದದ್ದನ್ನು ಧನ ಸಹಾಯ ಮಾಡುವಂಥದ್ದು, ಅಥವಾ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದಕ್ಕೆ ಸಹಾಯ ಮಾಡುವಂಥದ್ದು, ಏನು ನಿಮ್ಮ ಕೈಲಾದಂತಹ ವ್ಯವಸ್ಥೆ. ಅಥವಾ ನಿಮಗದೆಲ್ಲ ಬಗೆಹರಿಲಿಲ್ಲ ಅಂತಾದರೆ ಒಂದಷ್ಟು ತುಳಸಿಯನ್ನು ಗುರುವಿನ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಗುರುವಾರ ಮಾತ್ರ ಮರ್ಯಾದೆ ಇದ್ದ ಹಾಗೆ ಮಾಡಿ. ಒಟ್ಟಿನಲ್ಲಿ ಗುರುವಿನ ಪರಿವರ್ತನೆ, ಗುರುವಿನ ಬದಲಾವಣೆ ಹೇಳುವಂಥದ್ದು ಮೇಷರಾಶಿಯವರಿಗೆ ಇನ್ನೂ ಬಲಿಷ್ಠವಾದಂಥ ಒಂದು ಶಕ್ತಿಯನ್ನು ಕೊಡಲಿ. ಯಾಕಂದರೆ ನೀವು ತುಂಬ ಒಂದಷ್ಟು ಅಲ್ಲಾಡ್ತಾ ಇದ್ದೀರಿ, ಮನಸ್ಸಿನ ಒಳಗಡೆಗೆ ಒಂದು ಹಂತಕ್ಕೆ ಚಿಂತೆ ಟೆನ್ಷನ್ ಆಗ್ತಾ ಇದೆ. ಹೀಗೆ ಇಂತಹ ಈ ಚಿಂತೆಯನ್ನು, ಟೆನ್ಷನನ್ನು, ಒತ್ತಡವನ್ನು ಆ ಗುರು ಪರಮಾತ್ಮನು ಬಗೆಹರಿಸಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ನಮಸ್ಕಾರ.